ಹಲೋ ಎವ್ರಿವನ್, ವೆಲ್ಕಮ್ ಟು ವಿಷ್ಣು ಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ. ಬೆಲ್ ಐಕನ್ ಪ್ರೆಸ್ ಮಾಡಬೇಕಾದ್ರೆ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ. ಇನ್ನು ಇವತ್ತಿನ ಟಾಪಿಕನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಬಹಳಷ್ಟು ಮಹಿಳೆಯರು ತಮ್ಮ ಪೀರಿಯಡ್ ಮಿಸ್ ಆಗಿ 1 ದಿನ 2 ದಿನ ಏನಾದರೂ ಆಯಿತು ಅಂತಂದರೆ ಮೇ ಬಿ ನಾನು ಪ್ರೆಗ್ನೆಂಟ್ ಇರಬೇಕೇನೋ ಅಂತ ಹೇಳಿ ಅವರು ತಿಳ್ಕೊತಾರೆ. ಇನ್ನು 1 ತಿಂಗಳು 1 ವಾರ ಆಯಿತು ಅಂತಂದರೆ ಅವರು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ನೋಡ್ತಾರೆ. ಆವಾಗ ಏನಾದರೂ ನಿಮಗೆ ನೆಗೆಟಿವ್ ಏನಾದರೂ ಬಂದರೆ, ನನಗೆ ಪ್ರೆಗ್ನೆನ್ಸಿ ನೆಗೆಟಿವ್ ಬಂದಿದೆ, ವೀಕ್ನೆಸ್ಸಿಂದ ಏನಾದರೂ ಈ ರೀತಿ ಆಗಿರಬೇಕೇನೋ ಅಂದ್ಕೊಂಡು ಸುಮ್ಮನಾಗಿರ್ತೀವಿ. ನೀವು ನೀವು ಪ್ರೆಗ್ನೆಂಟ್ ಇರ್ತೀರಾ, ಆದ್ರೂ ಒಂದೊಂದು ಸಲ ನಿಮಗೆ ಈ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟನ್ನು ತೋರಿಸುತ್ತೆ. ಬಹಳಷ್ಟು ಮಹಿಳೆಯರಲ್ಲಿ ಅವರಿಗೆ ಮಿಸ್ಡ್ ಪೀರಿಯಡ್ಸ್ ಆಗುತ್ತೆ. ಹಾಗೆಯೇ ಈ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ಗಳೇನಿರುತ್ತೆ, ಈ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ಗಳು ಯಾವುದೂ ಇರೋದಿಲ್ಲ. ಇದರ ಜೊತೆಗೇನೆ ನಿಮಗೆ ಈ ಕಡೆ ಪೀರಿಯಡು ಆಗ್ತಾ ಇರಲ್ಲ, ಹಾಗೆಯೇ ಈ ಕಡೆ ಪ್ರೆಗ್ನೆನ್ಸಿನೂ ಕನ್ಫರ್ಮ್ ಆಗ್ತಾ ಇರಲ್ಲ. ನೀವೇನಾದರೂ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿದರೆ ಆವಾಗ ನಿಮಗೆ ತೋರಿಸುವಂಥ ರಿಸಲ್ಟ್ ಏನಪ್ಪ ಅಂತಂದರೆ ನೆಗೆಟಿವ್ ಆಗಿ ತೋರಿಸುತ್ತೆ. ನೀವು ಪ್ರೆಗ್ನೆಂಟ್ ಇದ್ರೂ ನಿಮಗೆ ನೆಗೆಟಿವ್ ತೋರಿಸುತ್ತೆ. ಯಾಕೆ ಅಂತಂದರೆ ಈ ರೀತಿ ಆಗೋದು ಒಂದೇ ಕೇಸಲ್ಲಿ. ಅಂತಂದರೆ ಆ ಕೇಸ್ ಯಾವುದಪ್ಪ ಅಂತಂದರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ನಿಮಗೇನಾದರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತಂದರೆ ಅಂಥ ಟೈಮಲ್ಲಿ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ. ಬಟ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿದಾಗ ನಿಮಗೆ ನೆಗೆಟಿವ್ ತೋರಿಸ್ತಾ ಇರುತ್ತೆ. ನೀವು ಪೀರಿಯಡ್ ಮಿಸ್ ಆಗಿ 1 ವಾರದ ಮೇಲೆ ನೀವು ಟೆಸ್ಟ್ ಮಾಡ್ತೀರಾ ಅಲ್ವಾ, ಆ ನಂತರ ಇನ್ನೊಂದು 10 ದಿನ ಅಥವಾ 15 ದಿನ ಅಂತ ವೆಯ್ಟ್ ಮಾಡ್ತೀರಾ. ಆಮೇಲೆ 2 ತಿಂಗಳವರೆಗೂ ವೆಯ್ಟ್ ಮಾಡ್ತೀರಾ. ಹೆಚ್ಚು ಕಡಿಮೆ ನನಗೆ ವೀಕ್ನೆಸ್ಸಿಂದಾನೇ ಈ ರೀತಿ ನನಗೆ ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಅನಿಸುತ್ತೆ, ಹಾಗೆಯೇ ನನ್ನ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇರಬೇಕು, ಸೊ ಹಾಗಾಗಿ ನನಗೆ ನೆಗೆಟಿವ್ ರಿಸಲ್ಟ್ ಬಂದಿದೆ, ನಾನು ಪ್ರೆಗ್ನೆಂಟ್ ಇಲ್ಲ ಅಂದ್ಕೊಂಡು ನೀವು ಸುಮ್ಮನಾಗಿರ್ತೀರಾ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಿಮಗೇನಾದರೂ 2 ತಿಂಗಳ ನಂತರ ಇನ್ನೂ ನೀವು ಪೀರಿಯಡ್ ಆಗಿಲ್ಲ ಅಂತಂದರೆ ದಯವಿಟ್ಟು ಯಾರೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಜೀವನ ಮರಣದ ಪ್ರಶ್ನೆ ಅಂತಲೇ ಅನ್ಬೋದು. ಬಹಳಷ್ಟು ಹೆಣ್ಮಕ್ಳಲ್ಲಿ ಇದೊಂದು ಲೈಫ್ ಥ್ರೆಟನಿಂಗ್ ಕಂಡೀಷನ್ ಅಂತ ಹೇಳ್ತೀವಿ ನಾವು. ಸೊ ಇದೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಲೂ ಅನ್ಬೋದು. ಇದನ್ನು ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಈ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಡೆಲಿವರಿಯಲ್ಲಿ ಸಿಮ್ಟಮ್ಸ್ಗಳಿರುತ್ತಲ್ಲ, ಸೊ ನಮಗೆ ಇದು ಬ್ರೆಸ್ಟ್ ಪೇನ್ ಬರೋವಂಥದ್ದು, ವಾಮಿಟಿಂಗ್ ಬರೋವಂಥದ್ದು, ಸುಸ್ತಾಗುವಂಥದ್ದು, ಸೊ ಈ ರೀತಿಯ ಯಾವ ಸಿಮ್ಟಮ್ಸ್ಗಳು ಇರೋದಿಲ್ಲ. ಬರೀ ಮಿಸ್ಡ್ ಪೀರಿಯಡ್ಸ್ ಒಂದೇ ಆಗಿರುತ್ತೆ ನೀವು ಪ್ರೆಗ್ನೆಂಟ್ ಇದ್ರೂ. ನಿಮ್ಮದು ನಾರ್ಮಲ್ ಪ್ರೆಗ್ನೆನ್ಸಿ ಏನಾದರೂ ಇದ್ದರೆ ನಿಮಗೆ ವಾಂತಿ ಆಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಹಾಗೆಯೇ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನಿಮಗೆ ಪಾಸಿಟಿವ್ ಬರಬೇಕಲ್ವಾ. ಸೊ ಇದೆಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ಗಳು. ಇದಾಗಿದೆಯಲ್ಲ, ನಾನೀಗ ಹೇಳ್ತಾ ಇದ್ದೀನಲ್ಲ ಈ ಸಿಮ್ಟಮ್ಸ್ಗಳು ಅಂತಂದರೆ ನಿಮಗೆ ಮಿಸ್ಡ್ ಪೀರಿಯಡ್ಸ್ ಆಗಿರುತ್ತೆ. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೂ ಕೂಡ ಇದು ನೆಗೆಟಿವ್ ಆಗಿ ತೋರಿಸ್ತಾ ಇರುತ್ತೆ. ಬಟ್ ಇದು ಎಲ್ಲ ಕೇಸ್ಗಳಲ್ಲೂ ಆಗೋದಿಲ್ಲ, ಸ್ವಲ್ಪ ಕೇಸ್ಗಳಲ್ಲಿ ಮಾತ್ರ ಈ ರೀತಿಯ ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ನೀವು ಏನಿದ್ದೀರಾ, ನಿಮಗೇನಾದರೂ ಮಿಸ್ಡ್ ಪೀರಿಯಡ್ಸ್ ಜಾಸ್ತಿ ಆಯಿತು ಅಂತಂದರೆ ಅಂಥ ಟೈಮಲ್ಲಿ ನೀವು ಒಂದ್ಸಲ ನೀವು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಒಂದ್ಸಲ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ನೋಡಿ, ನೆಗೆಟಿವ್ ಏನಾದರೂ ಬಂತು, 2 ತಿಂಗಳವರೆಗೂ ನೀವು ಪೀರಿಯಡ್ ಆಗಿಲ್ಲ ಅಂತಂದರೆ ಒಂದ್ಸಲ ನಿಮ್ಮ ಅಕ್ಕಪಕ್ಕದ ಮನೆ ಹತ್ರ ಇರುವಂತಹ ಯಾವುದೇ ಸ್ಕ್ಯಾನಿಂಗ್ ಸೆಂಟರ್ಗಳಿಗೂ ಹೋಗಿ ಒಂದ್ಸಲ ಸ್ಕ್ಯಾನ್ ಮಾಡಿಸಿ. ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಂದರೆ ಅದು ನಿಮ್ಮ ವೀಕ್ನೆಸ್ಸಿಂದಾನೇ ಆಗಿರುತ್ತೆ ಅಂತ. ಇನ್ ಕೇಸ್ ಏನಾದರೂ ನಿಮಗೆ ನಾರ್ಮಲ್ ಸ್ಕ್ಯಾನ್ ರಿಪೋರ್ಟ್ ಬಂದಿಲ್ಲ, ನಿಮ್ಗೆ ಏನಾದರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆ ಅಂತಂದರೆ ಅದರಿಂದ ನಿಮ್ಮ ಜೀವಕ್ಕೆ ಮಾರಕ ಆಗ್ಬೋದು. ಸೊ ಹಾಗಾಗಿ ನೀವು ಇದನ್ನು ಡಿಲೇ ಮಾಡ್ಕೋಬೇಡಿ. ನೆಕ್ಸ್ಟ್ ಈಗ ನಾನು ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಏನೇನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಒಬ್ಬ ಮಹಿಳೆಯ ದೇಹದಲ್ಲಿ ಏನಾದರೂ ಗರ್ಭಕೋಶದೊಳಗಡೆ ಒಂದು ವೀರ್ಯಾಣು ಎಂಟ್ರಿ ಆಯಿತು ಅಂತಂದರೆ ಅದು ಹೋಗಿ ನೆಕ್ಸ್ಟ್ ದೇಹದಲ್ಲಿರುವಂಥ ಅಥವಾ ಗರ್ಭಕೋಶದಲ್ಲಿರುವಂತಹ ಮೊಟ್ಟೆನ ಹಿಡ್ಕೊಂಡು ಅದು ಬಂದು ಗರ್ಭಕೋಶದ ರೈಟ್ ಸೈಡಲ್ಲಾಗಲಿ ಅಥವಾ ಲೆಫ್ಟ್ ಸೈಡಲ್ಲಾಗಲಿ ಒಂದು ಕಡೆ ಅಂಟ್ಕೊಂಡು ಕೂತ್ಕೋಬೇಕು. ಇದನ್ನು ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಇದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು ಬಿಟ್ಟು ಈ ಸ್ಪರ್ಮ್ ಏನಿದೆ, ಈ ವೀರ್ಯಾಣು ಹಾಗೆಯೇ ಮೊಟ್ಟೆ ಏನಿದೆ, ಇವೆರಡೂ ಸೇರಿಕೊಂಡು ಗರ್ಭಕೋಶದಲ್ಲಿ ಅಂತಂದರೆ ಗರ್ಭಕೋಶವನ್ನು ಬಿಟ್ಟು ಹೊರಗಡೆ ಬಂದಿರುವಂಥದ್ದು, ಅಥವಾ ಈ ಗರ್ಭಕೋಶದಲ್ಲಿ 2 ಕಡೆ ಟ್ಯೂಬ್ ಕಾಣಿಸ್ತಿದೆಯಲ್ಲ ಆ ಟ್ಯೂಬಲ್ಲಿ ಹೋಗಿ ಕೂತ್ಕೊಳ್ಳೋ ಅಂಥದ್ದು, ಹಾಗೆಯೇ ಸರ್ವಿಕ್ಸ್ ಇರುತ್ತಲ್ಲ ಸರ್ವಿಕ್ಸ್ಗಳಲ್ಲಿ ಎಲ್ಲಾದರೂ ಕೂತ್ಕೊಳ್ಳೋ ಮಾಡಿದರೆ ಇದು ಅಬ್ನಾರ್ಮಲ್ ಪ್ರೆಗ್ನೆನ್ಸಿ. ಇದರಿಂದ ನೀವು ನಾರ್ಮಲ್ ಪ್ರೆಗ್ನೆಂಟ್ ಆಗೋದಿಲ್ಲ. ಸೊ ಈ ರೀತಿ ಏನಾದರೂ ನಿಮ್ಮಲ್ಲಿತ್ತು ಅಂತಂದರೆ ಇದರಿಂದ ನೀವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ನೀವು ಟ್ಯೂಬ್ಗಳನ್ನೇ ಕಟ್ ಮಾಡಿಸಿ ತೆಗೆಸಬೇಕಾಗುತ್ತೆ. ಇಲ್ಲ ಅಂತಂದರೆ ನೆಕ್ಸ್ಟ್ ನೀವು ಪ್ರೆಗ್ನೆನ್ಸಿ ಅಂತ ಆಗುವಂತಹ ಚಾನ್ಸಸ್ಗಳನ್ನೇ ನೀವು ಕಳ್ಕೊಬೇಕಾಗುತ್ತೆ. ಸೊ ನಿಮಗೇನಾದರೂ ಮಿಸ್ಡ್ ಪೀರಿಯಡ್ಸ್ ಆಯಿತು ಅಂತಂದರೆ ಹೆಚ್ಚು ಕಡಿಮೆ 1.5 ತಿಂಗಳು 2 ತಿಂಗಳು ಏನಾದರೂ ಆಯಿತು ಅಂತಂದರೆ ಒಂದ್ಸಲ ನೀವು ಸ್ಕ್ಯಾನಿಂಗ್ ಮಾಡಿಸಿ. ನೀವು ಡಾಕ್ಟರ್ ಹತ್ರನೇ ಹೋಗಬೇಕು ಅಂತ ಏನಲ್ಲ. ಮಿಸ್ಡ್ ಪೀರಿಯಡ್ಸ್ ಆದಮೇಲೆ ಒಂದ್ಸಲ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ಅದರಲ್ಲಿ ಏನಾದರೂ ನೆಗೆಟಿವ್ ಆಯಿತು, ಮತ್ತು 2 ತಿಂಗಳವರೆಗೂ ನೀವು ಪೀರಿಯಡ್ ಆಗಿಲ್ಲ, ಈ ಕಡೆ ಪ್ರೆಗ್ನೆನ್ಸಿನೂ ಇಲ್ಲ, ಈ ಕಡೆ ಪೀರಿಯಡೂ ಇಲ್ಲ ಅಂತಂದರೆ ಸೊ ನಿಮ್ಮ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆ ಅಂತ ಅಲ್ವಾ. ಸೊ ಹಾಗಾಗಿ ನೀವು ಒಂದ್ಸಲ ಡಾಕ್ಟರ್ನ
ಡಾಕ್ಟರ್ಗಳನ್ನ ಕನ್ಸಲ್ಟೇಷನ್ ಮಾಡ್ದೇನೆ ಒಂದು ಸಲ ಸ್ಕ್ಯಾನ್ ಮಾಡಿಸ್ಬಿಡಿ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ, ನಾರ್ಮಲ್ ಆಗಿದೆ ಅಂತಂದರೆ ನೀವು ನೆಕ್ಸ್ಟ್ ಇನ್ನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ನೀವು ಮೈನರ್ ಆಗಿರುವಾಗಲೇ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯನ್ನು ನೀವು ಕೆಲವೊಂದು ಇಂಜೆಕ್ಷನ್ಗಳಿಂದ ಹಾಗೆ ಮಾತ್ರೆಗಳಿಂದನೇ ನೀವು ವಾಸಿ ಮಾಡ್ಕೋಬೋದು. ಇದನ್ನೇನಾದರೂ ನೀವು ನೆಗ್ಲೆಕ್ಟ್ ಮಾಡಿ ಏನಾದರೂ ಆಗಲಿ ಅಂತ ಹೇಳಿ ಏನಾದರೂ ಸುಮ್ಮನೆ ಇದ್ದರೆ ಇದು ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ. ಜಾಸ್ತಿ ಬ್ಲೀಡಿಂಗ್ ಆಗಿ ನಿಮ್ಮ ಜೀವಕ್ಕೇ ತೊಂದರೆ ಆಗ್ಬೋದು. ಹಾಗೆಯೇ ನೆಕ್ಸ್ಟ್ ಇದಾದಮೇಲೆ ನಿಮಗೆ ಎಮರ್ಜೆನ್ಸಿ ಸರ್ಜರಿಗಳನ್ನು ಮಾಡಬೇಕಾಗುತ್ತೆ. ಅಂತಂದರೆ ನಿಮ್ಮ 2 ಟ್ಯೂಬಲ್ಲಿ ಒಂದು ಟ್ಯೂಬ್ ಯಾವ ಕಡೆ ಈ ರೀತಿ ತೊಂದರೆ ಆಗಿರುತ್ತಲ್ಲ ಆ ಒಂದು ಟ್ಯೂಬನ್ನು ಕಟ್ ಮಾಡಿ ಹಾಕಬೇಕಾಗುತ್ತೆ. ಇನ್ನೊಂದೇನು ತೊಂದರೆ ಆಗುತ್ತೆ ಅಂತಂದರೆ ನೆಕ್ಸ್ಟ್ ನಿಮಗಿನ್ನೂ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ಗಳನ್ನೇ ನೀವು ಕಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನೀವು ಯಾರಿಗೆಲ್ಲ ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಸೊ ಅವರು ಆವಾಗವಾಗ ನೀವು ಹುಷಾರಾಗಿರಿ, ಒಂದೊಂದು ಸಲ ಹೋಗಿ ಸ್ಕ್ಯಾನ್ ಮಾಡಿಸ್ತಾ ಇರಿ. ಸೊ ಇದು ಬೆಟರ್ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇನ್ನು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರೋದಕ್ಕೆ ಯಾವೆಲ್ಲ ಸಿಮ್ಟಮ್ಸ್ಗಳಿರುತ್ತೆ ಅಥವಾ ಯಾವ ಕಾರಣಕ್ಕೆ ಇದಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ದರೆ ಯಾವೆಲ್ಲ ಸಿಮ್ಟಮ್ಸ್ಗಳಿರುತ್ತೆ ಅಂತಂದರೆ, ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಇರುವಂಥ ಯಾವ ಸಿಮ್ಟಮ್ಸ್ಗಳು ಇರೋದಿಲ್ಲ ಅಂಥೇಳಿ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೂ ಇದು ನೆಗೆಟಿವ್ ಬರುತ್ತೆ, ಆದ್ರೂ ನೀವು ಪ್ರೆಗ್ನೆಂಟ್ ಇರ್ತೀರಾ. ಸೊ ಇನ್ನು ಈ ರೀತಿ ಆಗೋದಕ್ಕೆ ಕಾರಣಗಳು ಏನು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಕಾರಣ ಅಂತಂದರೆ ದೊಡ್ಡ ಕಾರಣ ಇತ್ತೀಚೆಗೆ ಕಾಣಿಸ್ತಾ ಇರೋದಂತಂದರೆ, ನೀವೇನಾದರೂ ಈಗ ಗಂಡ ಹೆಂಡತಿ ಸೇರ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಆವಾಗ ಅನ್ಪ್ರೊಟೆಕ್ಟಿವ್ ನೀವು ಯಾವುದೇ ರೀತಿಯ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಯೂಸ್ ಮಾಡ್ದಿರಾ, ಕಾಂಡೋಮ್ ಆಗಲಿ ಈ ರೀತಿಯ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ನೀವು ಯೂಸ್ ಮಾಡ್ದೇನೆ ಗಂಡ ಹೆಂಡತಿ ನೀವು ದೈಹಿಕ ಸಂಪರ್ಕನ ಇಟ್ಕೋತೀರಾ ಅಂಥೇಳಿ ಅಂದ್ಕೊಳ್ಳಿ. ಸೊ ಆವಾಗ ನಿಮಗೆ ಒಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಯಾವುದೇ ರೀತಿಯ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ನಾನು ಯೂಸ್ ಮಾಡಿಲ್ಲ, ನಾನೇನಾದರೂ ಪ್ರೆಗ್ನೆಂಟ್ ಆದರೆ ಏನು ಮಾಡೋದು ಅಂಥೇಳಿ ನೀವು ಹೆದರ್ಕೊಂಡು, ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪಾಪ್ಯುಲಾರಿಟಿ ಪಡ್ಕೊತಾ ಇದೆ ಈ ಐಪಿಲ್ ಟ್ಯಾಬ್ಲೆಟ್ಗಳು. ಅಂತಂದರೆ 72 ಅವರ್ಸಲ್ಲೇ ಅಂತಂದರೆ 3 ದಿನದಲ್ಲೇ ನೀವು ಪ್ರೆಗ್ನೆನ್ಸಿಯನ್ನು ತಡಿಬೋದು, ಆ ರೀತಿ ಮಾತ್ರೆಗಳು ಬಂದಿದೆಯಲ್ವಾ. ಸೊ ಈ ಮಾತ್ರೆನ ನೀವೇನಾದರೂ ತಗೊಂಡ್ರೆ ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಯೂಟ್ರಸ್ ಕಂಪ್ಲೀಟಾಗಿ ಅದು ಡಿಸ್ಟರ್ಬ್ ಆಗಿ ಈ ಓವರಿ ಹಾಗೇ ಅಂದರೆ ವೀರ್ಯಾಣು ಹಾಗೇ ಮೊಟ್ಟೆ ಏನಿದೆ ಅದು ಎಲ್ಲಿ ಬೇಕಲ್ಲೇ ಚಲ್ಲಪಿಲಿ ಆಗಿಬಿಡುತ್ತೆ ಯೂಟ್ರಸನ್ನು ಬಿಟ್ಟು. ಯೂಟ್ರಸ್ ಅಂದರೆ ಸರ್ವಿಕ್ಸ್ ಹತ್ರ ಇರುವಂಥದ್ದು, ಅಂದರೆ ಗರ್ಭಕೋಶದ ಗರ್ಭದ್ವಾರ ಇದೆಯಲ್ಲ ಅಲ್ಲೋಗಿರುವಂಥದ್ದು, ಅಥವಾ ಗರ್ಭಕೋಶವನ್ನು ಬಿಟ್ಟು ನಿಮ್ಮ ಹೊಟ್ಟೆ ಒಳಗಡೆ ಎಲ್ಲೋ ಬಂದು ಅದು ಅಂಟ್ಕೊಂಡಿರುವಂಥದ್ದು, ಅಥವಾ ಗರ್ಭಕೋಶದ 2 ಕಡೆ ಟ್ಯೂಬ್ಗಳಿರುತ್ತಲ್ಲ ಸೊ ಅಲ್ಲಿರುವಂಥದ್ದು, ಈ ರೀತಿಯ ತೊಂದರೆಗಳು ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಈ 72 ಅವರ್ಸಲ್ಲೇ ನೀವು ಪ್ರೆಗ್ನೆನ್ಸಿ ಆಗದೇ ಇರೋ ಥರ ಏನಾದರೂ ಐಪಿಲ್ ಟ್ಯಾಬ್ಲೆಟ್ಗಳೇನಾದರೂ ಬಂದಿದೆ ಅಂತಂದರೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಅಂಥವ್ರು ಈ ರೀತಿಯ ಟ್ಯಾಬ್ಲೆಟ್ಗಳನ್ನು ಆದಷ್ಟು ತಗೋಬಾರ್ದು. ಇನ್ ಕೇಸ್ ನಿಮ್ಗೇನಾದರೂ ತಗೋಬೇಕು ಅಂತ ಹೇಳಿ ಅನಿಸಿದರೆ ನೀವು ಅದೇ ತಕ್ಷಣ ನೀವು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ, ಆನಂತರ ಅವರು ಸೇಫಾಗಿರುವಂಥ ಮೆಡಿಸಿನ್ಗಳನ್ನು ಕೊಡ್ತಾರಲ್ವ ಸೊ ಅದನ್ನು ತಗೊಳ್ಳೋವಂಥದ್ದು ತುಂಬಾ ಉತ್ತಮ. ನೆಕ್ಸ್ಟ್ ಈಗ ನಾನು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಅಥವಾ ಈ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಎರಡನೇ ಕಾರಣ ಏನು ಅಂತಂದರೆ, ಇದಕ್ಕಿಂತ ಮುಂಚೆ ಏನಾದರೂ ನಿಮಗೆ ಇದೇ ರೀತಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾದರೂ ಆಗಿದ್ದರೆ ಇದರಿಂದ ಮತ್ತೆ 25% ಅಷ್ಟು ಈ ರೀತಿಯ ರಿಸ್ಕ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆಯೇ ನಿಮಗೇನಾದರೂ TB ಏನಾದರೂ ಎಫೆಕ್ಟ್ ಆಗಿದ್ದರೆ ಸೊ ಇದರಿಂದನೂ ಕೂಡ ನಿಮ್ಮ ಟ್ಯೂಬ್ಗಳು ಬ್ಲಾಕ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಹಾಗಾಗಿ ನಾನೇನು ಹೇಳೋದು ಅಂತಂದರೆ, ನಿಮಗೆ ಈ ರೀತಿ ಏನಾದರೂ ಸ್ವಲ್ಪ ಏನಾದರೂ ಮೈನರ್ ಆಗಿರುವಂಥ ಪ್ರಾಬ್ಲಮ್ ಕಾಣಿಸಿದ್ರೂ ನೀವು ಬೇಗನೆ ಹಾಸ್ಪಿಟ್ಲಿಗೆ ತೋರಿಸಿ, ಇದನ್ನು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾಯಿಲೆ ಆಗಲಿ ಇದು ಮೈನರ್ ಕಂಡೀಷನ್ ಇದ್ದಾಗಲೇ ನಾವು ತೋರಿಸ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿರುವಂತಹ ಕೆಲವೊಂದು ಇಂಜೆಕ್ಷನ್ಗಳನ್ನು ಕೆಲವೊಂದು ಮಾತ್ರೆಗಳನ್ನು ಕೊಟ್ಟು ಕ್ಯೂರ್ ಮಾಡ್ತಾರೆ ಡಾಕ್ಟರ್ಗಳು. ನಾವು ಇದನ್ನು ಜಾಸ್ತಿ ಆಗೋ ಥರ ಬಿಟ್ಕೊಂಡ್ರೆ ನಂಗೆ ವೀಕ್ನೆಸ್ಗೇ ಈ ರೀತಿ ಆಗಿರ್ಬೋದು ಏನೋ ಅಂತ ಹೇಳಿ ಏನಾದರೂ ಅಂದ್ಕೊಂಡು ನೀವು ಡಿಲೇ ಮಾಡಿದರೆ ನಿಮಗೆ ಈ ರೀತಿಯ ಸಮಸ್ಯೆಗಳಾಗುತ್ತೆ. ಸೊ ಇದನ್ನು ನೀವು ಬಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಗೊತ್ತಲ್ವಾ, ನಿಮ್ಮ ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಈ ಮೊಟ್ಟೆ ಹಾಗೆಯೇ ಸ್ಪರ್ಮ್ ಏನಾದರೂ ಸೇರ್ಕೊಂಡಿದ್ರೆ ಅದು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಬರುತ್ತಲ್ಲ, ಹಾಗಾಗಿ ನಿಮ್ಮ ಟ್ಯೂಬ್ ಏನಿದೆ ಅದು ಬರ್ಸ್ಟ್ ಆಗ್ಬೋದು. ಬರ್ಸ್ಟ್ ಅಂತಂದರೆ ಈ ಬಾಂಬ್ ಹಾಕಿದಾಗ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಅಂದ್ಕೊಳ್ಳಿ. ಸೊ ಆ ರೀತಿಯೂ ಆಗ್ಬೋದು. ಹಾಗೆಯೇ ನೆಕ್ಸ್ಟ್ ನಿಮಗೆ ಮಗು ಆಗದೇ ಇರ್ಬೋದು. ಇನ್ನೊಂದು ನೆಕ್ಸ್ಟ್ ನಿಮಗೆ ಫುಲ್ ಕಂಪ್ಲೀಟಾಗಿ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ, ಹೆವಿ ಬ್ಲೀಡಿಂಗ್. ಸೊ ಇದರಿಂದ ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸುವಂತಹ ಸಿಚುವೇಶನ್ ಕೂಡ ಇರುತ್ತೆ. ಹಾಗೆಯೇ ನಿಮ್ಮ ಜೀವಕ್ಕೂ ಕೂಡ ಇದು ಮಾರಕವಾಗ್ಬೋದು, ನಿಮ್ಮ ಜೀವನೂ ಕೂಡ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂತಂದರೆ ಈ ರೀತಿ ಆಗೋದ್ರಿಂದ ಜಾಸ್ತಿ ಬ್ಲೀಡಿಂಗ್ ಆಗುತ್ತಲ್ವ, ಸೊ ಬ್ಲೀಡಿಂಗ್ ಆಗಿ ಸೊ ನಿಮ್ಮ ಕಂಡೀಷನ್ ಏನಾಗುತ್ತೆ ಅದು ತುಂಬ ಕ್ರಿಟಿಕಲ್ ಆಗುತ್ತೆ. ಇದನ್ನು ನಾವು ಲೈಫ್ ಥ್ರಿಟನಿಂಗ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಂಡೀಷನ್ ನೆಕ್ಸ್ಟ್ ನಿಮ್ಗೆ ಯಾರಿಗೂ ಬರ್ದಿರೋ ಥರ ಆಗಲಿ. ಸೊ ಹಾಗಾಗಿ ನೀವು ಬೇಗನೆ ಈ ರೀತಿಯ ಪ್ರಾಬ್ಲಮ್ಗಳು ಬಂದರೆ ಅಥವಾ ಈ ರೀತಿ ಸಿಮ್ಟಮ್ಸ್ಗಳು ನಿಮಗೆ ಕಾಣಿಸಿದರೆ ಬೇಗನೆ ಹಾಸ್ಪಿಟ್ಲಿಗೆ ತೋರಿಸಿ ಇದನ್ನು ಪ್ರಿಕಾಷನ್ಸ್ನ ನೀವು ತಗೊಳ್ಳಿ.
ಪೀರಿಯಡ್ ಮಿಸ್ ಆದಮೇಲೆ 1 ತಿಂಗಳು 1 ವಾರಕ್ಕೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿ. ಅದು ರಿಸಲ್ಟ್ ಪಾಸಿಟಿವ್ ಆದರೂ ಬರಲಿ ನೆಗೆಟಿವ್ ಆದರೂ ಬರಲಿ ಒಂದ್ಸಲ ನೀವು ಸ್ಕ್ಯಾನ್ ಮಾಡಿಸ್ಬಿಡಿ. ನೀವೇನೇ ಅಥವಾ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ನೀವು ಅವ್ರು ಕೊಡುವಂತಹ ಮಾತ್ರೆಗಳನ್ನು ನುಂಗಬೇಡಿ. ಯಾಕೆಂತಂದರೆ ನೀವು ಟ್ರೈ ಮಾಡ್ತಾ ಇರೋವಂಥದ್ದು ಪ್ರೆಗ್ನೆನ್ಸಿಗೋಸ್ಕರ ಅಲ್ವಾ. ಹಾಗಾಗಿ ಯಾವ ಮಾತ್ರೆ ಬೇಕೋ ಆ ಮಾತ್ರೆಗಳನ್ನು ನೀವು ತೊಗೊಳಕ್ಕೆ ಹೋಗಬೇಡಿ. ಡಾಕ್ಟರ್ಗಳಾದರೆ ನಿಮ್ಮ ದೇಹಕ್ಕೆ ಯಾವ ಟ್ಯಾಬ್ಲೆಟ್ಗಳು ಸೂಟ್ ಆಗುತ್ತೆ ಹಾಗೆ ಸೇಫ್ ಆಗಿರುವಂತಹ ಮಾತ್ರೆಗಳನ್ನು ಅವರು ಕೊಡ್ತಾರೆ. ಸೊ ಹಾಗಾಗಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ನೀವು ಯಾವ ಮಾತ್ರೆಗಳನ್ನು ತೊಗೊಳ್ಳೋವಂಥದ್ದು ಸೇಫ್ ಅಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್.